ಇದೇ ಸುದ್ದಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ನೋಡೋದಾದರೆ ಇವತ್ತೇ ಮಂಗಳೂರಿಗೆ ದಿನೇಶ್ ಗುಂಡೂರಾವ್ ಅವರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅಂದರೆ ಉಸ್ತುವಾರಿ ಸಚಿವರಲ್ವಾ ಅವರಲ್ಲಿಗೆ. ಗುಡ್ಡ ಕುಸಿತದಿಂದ ಮಕ್ಕಳು ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ತತ್ಕ್ಷಣವೇ ನೀವು ಹೊರಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ. ಇವತ್ತೇ ಹೋಗಿ ಪರಿಸ್ಥಿತಿಯನ್ನು ಅವಲೋಕಿಸಿ ಮತ್ತು ಏನೆಲ್ಲ ಅಗತ್ಯ ಇದೆ ಅಲ್ಲಿ ಅದೆಲ್ಲವನ್ನು ಪೂರೈಸಿ ಅಂತ ಎಲ್ಲ ಕಾರ್ಯಕ್ರಮವನ್ನು ರದ್ದು ಮಾಡಿ ಈಗಲೇ ಹೊರಡಿ ಅಂತ ಹೇಳಿದ್ದಾರೆ. ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಗುಂಡೂರಾವ್ ಅವರು ಭಾಗಿಯಾಗಿದ್ದರು. ಬಟ್ ಸಂಜೆ 5 ಗಂಟೆ ಒಳಗೆ ಮಂಗಳೂರು ತಲುಪುವಂತಹ ಸಾಧ್ಯತೆ ಇದೆ. ಬೆಂಗಳೂರಿಂದ ಹೊರಡಬೇಕಲ್ಲ, ಇವತ್ತು ಅಲ್ಲೇ ಸ್ಟೇ ಆಗ್ತಾರಂತೆ. ಈಗ ಯಾಕಂದರೆ ಪರಿಸ್ಥಿತಿಯಲ್ಲಿ ಸರಿ ಇಲ್ಲ ಮಂಗಳೂರಿನಲ್ಲಿ. ಜೋರು ಮಳೆ ಒಂದೇ ಅಲ್ಲ, ಗುಡ್ಡ ಕುಸಿತಗಳು ಮಾತ್ರ ಅಲ್ಲ, ಜೀವಹಾನಿಯಾಗಿದೆ. ಅಲ್ಲಿ 2 ಮಕ್ಕಳು ಸಾವನ್ನಪ್ಪಿದ್ದಾರೆ ಬೇರೆ ಬೇರೆ ಕಡೆ. ಇವನ್ನೆಲ್ಲ ಏನೇ ಕೆಲಸ ಇದ್ರೂ ಎಲ್ಲವನ್ನ ಬಿಟ್ಟು ತಕ್ಷಣವೇ ನೀವು ಹೊರಡಿ ಮಂಗಳೂರಿಗೆ ಹೋಗಿ ಅಂತ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ. ಇವತ್ತು ಮಂಗಳೂರಿಗೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೋಗ್ತಾ ಇದ್ದಾರೆ. ಆ್ಯಂಡ್ ಈಗ ಬಹುಶಃ ಕೆಲವೊಂದು ಇನ್ಸ್ಟ್ರಕ್ಷನ್ಗಳನ್ನು ಗುಡ್ಡದ ಪಕ್ಕದಲ್ಲೇ ಇರುವಂತಹ ಮನೆಯವರಿಗೆ ಈಗ ಕೊಡ್ಬೋದಾ ಅಂತ. ಯಾಕಂದರೆ ಅವ್ರನ್ನ ಕನ್ವಿನ್ಸ್ ಮಾಡೋದು ಬಹಳ ಚಾಲೆಂಜಿಂಗ್ ಆಗಿರುತ್ತೆ. ಈ ಪ್ರಾಣಿಗಳನ್ನು, ಹಸುಕರುಗಳನ್ನೆಲ್ಲ ಕಟ್ಕೊಂಡಿರ್ತಾರೆ, ಅಥವಾ ಮನೆ ಬಿಟ್ಟು ನಾವು ಹೆಂಗೆ ಹೋಗೋದು ಬೇರೆ ಕಡೆಗೆ, ಎಲ್ಲಿರೋದು, ಇವೆಲ್ಲವೂ ಕೂಡ ಇರುತ್ತೆ. ಅವರೆಲ್ಲರನ್ನು ಕನ್ವಿನ್ಸ್ ಮಾಡಿ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥದ್ದು ಒಂದು. ಮತ್ತೊಂದು ಕಡೆ ಏನೇನು ಪರಿಸ್ಥಿತಿ ಸದ್ಯಕ್ಕೆ ತುರ್ತಾಗಿ ಏನು ಕೆಲಸಗಳಾಗಬೇಕು, ಅವಶ್ಯಕತೆ ಏನಿದೆ, ಇವೆಲ್ಲವನ್ನು ನೀಡುವ ನಿಟ್ಟಿನಲ್ಲಿ ಗಂಜು ಕೇಂದ್ರವನ್ನು ತೆಗೆಯುವಂತಹ ಪರಿಸ್ಥಿತಿ ಬಂದಿದೆಯಾ ಅಲ್ಲಿ, ಅವೆಲ್ಲವನ್ನು ಅವಲೋಕನ ಮಾಡ್ತಾರೆ. ಎಸ್, ಇವ್ರು ಅಲ್ಲಿರಬೇಕು. ಅಲ್ಲಿದ್ದಾಗಲೇ ಅಲ್ಲಿನ ಭಾಗದ ಜನರಿಗೂ ಕೂಡ ಒಂದು ರೀತಿ ಧೈರ್ಯ. ಇಲ್ಲೇ ಕೂತ್ಕೊಂಡು ನಾನು ಫೋನಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅಂದರೆ ಆಗಲ್ಲ. ಆ ಭಾಗದ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಖುದ್ದಾಗಿ ಅವರೇ ಆ ಭಾಗಕ್ಕೆ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಏನು ಬೇಕು, ಏನು ಬೇಡ, ಏನು ಅಗತ್ಯವಾಗಿ ಪೂರೈಸಬೇಕಾಗಿದೆ, ತುರ್ತಾಗಿ ತಗೋಬೇಕಾಗಿರೋ ಕ್ರಮಗಳೇನು, ಇವೆಲ್ಲವನ್ನು ಸಚಿವರುಗಳು ಅಲ್ಲಿ ನಿಂತ್ಕೊಂಡು ಮಾಡಿಸ್ಬೇಕು. ಆಗ ಆ ಭಾಗದ ಜನರಿಗೂ ಒಂದು ರೀತಿ ನಂಬಿಕೆ ಬರುತ್ತೆ. ಆ್ಯಂಡ್ ಇವ್ರ ಕೆಲಸ ಈಗ ಆ ಸ್ಥಾನಕ್ಕೂ ಒಂದು ಬೆಲೆ ಆಗ ಹೋಗ್ತಾ ಇದ್ದಾರೆ. ಇವರು ಕೂಡ ಸಂಜೆ ಒಂದು 5-5:30 ಅಷ್ಟೊತ್ತಿಗೆ ಮಂಗಳೂರು ರೀಚ್ ಆಗ್ತಾರೆ ಅನ್ನೋ ಸುದ್ದಿ ಇದೆ. ಆ್ಯಂಡ್ ಇವತ್ತು ಅಲ್ಲೇ ಸ್ಟೇ ಆಗ್ತಾರಂತೆ. ಪರಿಸ್ಥಿತಿ ಮಿತಿ ಮೀರ್ತಾ ಇದೆ ಮಂಗಳೂರು ಭಾಗದಲ್ಲಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇದು ಜಸ್ಟ್ ಆರಂಭ ಆಗ್ತಾ ಇರೋದು ಮಳೆಗಾಲ. ಇನ್ನು ಜೋರು ಮಳೆನ ಮುಂದಿನ ದಿನಗಳಲ್ಲಿ ನೋಡ್ತೀವಿ. ಆರಂಭದಲ್ಲೇ ಹೇಗಾಗ್ಬಿಟ್ರೆ ಮುಂದಕ್ಕೆ ಹೇಗೆ? ಈ ರೆಸ್ಕ್ಯೂ ಆಪರೇಷನ್ ಅಂದರೆ ಈಗ ಆ ಭಾಗವನ್ನೇ ತಗೊಳ್ಳೋಣ. ಅಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಅದು ಒಂದೇ ಮನೆ, ಸುತ್ತಮುತ್ತ ರೋಡ್ ಸರಿಯಾಗಿಲ್ಲ, ಗುಡ್ಡ ಕುಸ್ತಿರುವಂಥದ್ದು. ಹೇಗೆ ಹೋಗಿ ಅವ್ರನ್ನ ಹೊರಗೆ ಎಳೆಯುವಂಥದ್ದು ಅಥವಾ ರಕ್ಷಣೆ ಮಾಡ್ಕೊಂಡು ಕರ್ಕೊಬರೋದು ಅನ್ನುವಂಥದ್ದು ಸವಾಲಾಗ್ಬಿಟ್ಟಿದೆ. ತಾಯಿ ತನ್ನ 2 ಮಕ್ಕಳನ್ನ ಉಚ್ಕೊಂಡು ಕಾಪಾಡೋಕೆ ಪ್ರಯತ್ನ ಪಟ್ಟಿದ್ದಾಳೆ, ಬಟ್ ಆಗಿಲ್ಲ. ಆ ವಿಧಿ ಬಿಟ್ಟಿಲ್ಲ. ಒಂದು ಮಗುವಿನ ಜೀವ ಹೋಗಿದೆ. ಈಗ ಅವರಿಬ್ಬರಿಗೂ ಕೂಡ ಆಕ್ಸಿಜನ್ ಸಪ್ಲೈ ಮಾಡಿದಾರಂತೆ, ತಾಯಿ ಮತ್ತು ಮತ್ತೊಂದು ಬದುಕಿರುವ ಮಗುಗೆ. ಅವ್ರನ್ನ ಈಗ ಹೊರ ತೆಗೆಯೋದು. ಮತ್ತು ಇನ್ನೊಂದೇನಂದರೆ, ಈ ಮಳೆ ಬೇರೆ ಪಿರಿ 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 ಅಂತ ಬರ್ತಲೇ ಇದೆ. ಅದು ಸ್ವಲ್ಪ ಅಡ್ಡಿ ಮಾಡ್ತಾ ಇದೆ, ಬೇಗ ಕೆಲಸವನ್ನು ಪೂರೈಸೋದಕ್ಕೆ ಬಿಡ್ತಾ ಇಲ್ಲ ಒಂದು ಕಡೆ. ಮತ್ತೊಂದು ಕಡೆ ಹೋಗಿ ಯಾವುದೋ ಒಂದು ಎಕ್ವಿಪ್ಮೆಂಟ್, JCBನೋ ಹಿಟಾಚಿನೋ ಟ್ರ್ಯಾಕ್ಟರ್ನೋ ತಂದು ಮಣ್ಣು ತುಂಬ್ಕೊಂಡು ಹೋಗ್ತೀವಿ ಅನ್ನೋಂಗಿಲ್ಲ. ತುಂಬ ತಾಳ್ಮೆಯಿಂದ, ಬಹಳ ಜಾಗರೂಕತೆಯಿಂದ ಅವಶೇಷಗಳನ್ನು ಆ ಕಡೆ ಈ ಕಡೆ ಬದಿ ಸರಿಸಿ ಮಧ್ಯದಲ್ಲಿ ಸಿಗಾಕೊಂಡಿರೋ ಜೀವಗಳನ್ನು ಹೊರ ತೆಗಿಬೇಕು. ಅದು ಟಾಸ್ಕ್, ಅದು ಚಾಲೆಂಜಿಂಗ್ ಟಾಸ್ಕ್. ಇವಾಗ ಇದೆಲ್ಲ ಆಗ್ತಾ ಇದ್ದಂತೆ ಬೆಳವಣಿಗೆಗಳು ಸಿಎಂ ಸಿದ್ದರಾಮಯ್ಯ ಅವರು ದಿನೇಶ್ ಗುಂಡೂರಾವ್ ಅವರಿಗೆ ಸೂಚನೆ ಕೊಟ್ಟಿದ್ದಾರಂತೆ. ಏನೇ ಕೆಲಸ ಇದ್ರೂ, ಏನೇ ಮೀಟಿಂಗ್ ಇದ್ರೂ ಕೂಡ ಇಲ್ಲೇ ಬಿಡಿ, ಮೊದಲು ನಡೀರಿ ನೀವು ಮಂಗಳೂರಿಗೆ ಅಂತ, ಮೊದಲು ಮಂಗಳೂರಿಗೆ ಹೋಗಿ ಅಂತ ಸೂಚನೆ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್ಗೆ ಸಿಎಂ ಸಿದ್ದರಾಮಯ್ಯ ಅವರು. ಅವ್ರು ಇವತ್ತು ಸಂಜೆ ಹೋಗ್ತಾರೆ. ಬಟ್ ಆ ವಿಜುವಲ್ ನೋಡಿಬಿಟ್ರೆ, ಆ ವಿಡಿಯೋ ನೋಡಿಬಿಟ್ರೆ ಎಂಥವ್ರಿಗೂ ಕೂಡ ಕರಳುಕಿ ಹುಚ್ಚುತ್ತೆ. ಅದರ ನಡುವೆ ಆಕೆ ಕೊರಗ್ತಾ ಇದ್ದಾಳೆ, ರೀ ಬನ್ನಿ ಕಾಪಾಡಿ ಕಾಪಾಡಿ ಅಂತ, ಬನ್ನಿರಿ ಇಲ್ಲಿಗೆ ಅಂತ ಕರಿತಿದ್ದಾಳೆ. ಬಟ್ ಆ ಗಂಡನಿಗೆ ಆಗ್ತಾ ಇಲ್ಲ. ಆತ ಯಾವ ರೀತಿಯ ಸಂದಿಗ್ಧತಾ ಪರಿಸ್ಥಿತಿಯಲ್ಲಿ ಇರ್ತಾನೋ ಯೋಚನೆ ಮಾಡಿ ನೀವು. ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ ಎಲ್ಲ ಸಿಗಾಕೊಂಡಿದ್ದಾರೆ. ಈತ ಹೊರಗಿದ್ದಾನೆ, ಕಿರ್ಚಿದ್ರು ಕೂಡ ಅರಣ್ಯ ರೋದನ ಯಾರಿಗೂ ಕೇಳಿಸಲ್ಲ. ಸುತ್ತಮುತ್ತ ದೂರದಲ್ಲಿದ್ದಾರೆ. ಭಾರಿ ಕಷ್ಟ ಇದೆ. ಇದೀಗ ಮಳೆಯ ನಡುವೆಯೂ ಕೂಡ ರಕ್ಷಣಾ ಕಾರ್ಯ ಮುಂದುವರೆದಿದೆ ಆ ಭಾಗದಲ್ಲಿ. ಬಟ್ ಅನ್ಯಾಯ, ಬಹಳ ದುಃಖಕರ. ಒಂದು ಮಗು ಜೀವ ಹೋಗ್ಬಿಟ್ಟಿದೆ. 1.5 ವರ್ಷದ ಮಗು ಅಂತೆ.
ಅದೇ ನಾನು ನಾಳೆ ಹೋಗಬೇಕು ಅಂತ ಯೋಚನೆ ಮಾಡಿ ತೀರ್ಮಾನ ಮಾಡಿದ್ದೆ. ಇವತ್ತು DC's ಕಾನ್ಫರೆನ್ಸಲ್ಲಿ ನಮ್ಮ ಇಲಾಖೆದು ಮತ್ತು ಕೆಲವು ಸಬ್ಜೆಕ್ಟ್ಸ್ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡು ನಾಳೆ ಹೋಗೋಣ. ಮತ್ತು ಹೊಸ ಅಧಿಕಾರಿಗಳು ಕೂಡ ನೇಮಕ ಆಗಿರೋದ್ರಿಂದ ಅವರು ಎಲ್ಲ ಚಾರ್ಜ್ ತೊಗೊಂಡ ನಂತರ ನಾಳೆ ಸಭೆ ಮಾಡೋಣ ಅಂತ ಇದ್ದೆ. ಆದರೆ ಈ ಪ್ರಕೃತಿ ವಿಕೋಪದಿಂದ ಈಗ ಮಳೆ ಮತ್ತು ಏನು ಲ್ಯಾಂಡ್ಸ್ಲೈಡಿಂದ ಸುಮಾರು 3 ಜನ ತೀರೋಗಿದ್ದಾರೆ. ಸೊ ಅದರಿಂದ ಅದನ್ನು ಕೂಡ ನೋಡೋದಕ್ಕೆ ಇವತ್ತು ಹೋಗಿ ಮತ್ತು ಅಧಿಕಾರಿಗಳ ಜೊತೆ ಸಭೆ ಮಾಡಿ ಬೇರೆ ಇನ್ನೇನೇನು ಕ್ರಮಗಳು ತೊಗೊಳ್ಬೇಕು. ಹಿಂದಿನ ಒಂದು ಸಭೆ ಮಾಡಿದ್ದೆ ಮುಂಜಾಗ್ರತೆ ಕ್ರಮಗಳು ತೊಗೊಳ್ತಕ್ಕಂಥದ್ದು. ಈಗೇನು ಕೆಲವು ಘಟನೆಯಿಂದ 3 ಜನ ತೀರೋಗಿದ್ದಾರೆ, ಅದಕ್ಕೋಸ್ಕರ ನಾನು ಇವತ್ತೇ ತೆರಳಿದ್ದೇನೆ. ನಾನು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಅವರು ಈಗ ಇಲ್ಲಿಂದ ಹೊರಟಿದ್ದಾರೆ. ನಾವು ಅಲ್ಲೇ ಎಲ್ಲ ಕಡೆ ವಿಸಿಟ್ ಮಾಡಿ ಮತ್ತು ಸಂಜೆ ಸಭೆಯನ್ನು ಮಾಡಿ ಬೇರೆ ಇನ್ನೇನು ಕ್ರಮಗಳು ತೊಗೊಳ್ಬೇಕು, ಇನ್ನೇನು ನಾವು ಮುಂಜಾಗ್ರತೆ ತೀರ್ಮಾನಗಳು ಏನೇನು ತೊಗೊಳ್ಬೇಕು ಅದನ್ನು ಕೂಡ ನೋಡ್ತೀವಿ. ಅದೇ ನಾನು ನಾಳೆ ಹೋಗಬೇಕು ಅಂತ ಯೋಚನೆ ಮಾಡಿ ತೀರ್ಮಾನ ಮಾಡಿದ್ದೆ. ಇವತ್ತು DC's ಕಾನ್ಫರೆನ್ಸಲ್ಲಿ ನಮ್ಮ ಇಲಾಖೆದು ಮತ್ತು ಕೆಲವು ಸಬ್ಜೆಕ್ಟ್ಸ್ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡು ನಾಳೆ ಹೋಗೋಣ. ಮತ್ತು ಹೊಸ ಅಧಿಕಾರಿಗಳು ಕೂಡ ನೇಮಕ ಆಗಿರೋದ್ರಿಂದ ಅವರು ಎಲ್ಲ ಚಾರ್ಜ್ ತೊಗೊಂಡ ನಂತರ ನಾಳೆ ಸಭೆ ಮಾಡೋಣ ಅಂತ ಇದ್ದೆ. ಆದರೆ ಈ ಪ್ರಕೃತಿ ವಿಕೋಪದಿಂದ ಈಗ ಮಳೆ ಮತ್ತು ಏನು ಲ್ಯಾಂಡ್ಸ್ಲೈಡಿಂದ ಸುಮಾರು 3 ಜನ ತೀರೋಗಿದ್ದಾರೆ. ಸೊ ಅದರಿಂದ ಅದನ್ನು ಕೂಡ ನೋಡೋದಕ್ಕೆ ಇವತ್ತು ಹೋಗಿ ಮತ್ತು ಅಧಿಕಾರಿಗಳ ಜೊತೆ ಸಭೆ ಮಾಡಿ ಬೇರೆ ಇನ್ನೇನೇನು ಕ್ರಮಗಳು ತೊಗೊಳ್ಬೇಕು. ಹಿಂದಿನ ಒಂದು ಸಭೆ ಮಾಡಿದ್ದೆ ಮುಂಜಾಗ್ರತೆ ಕ್ರಮಗಳು ತೊಗೊಳ್ತಕ್ಕಂಥದ್ದು. ಈಗೇನು ಕೆಲವು ಘಟನೆಯಿಂದ 3 ಜನ ತೀರೋಗಿದ್ದಾರೆ, ಅದಕ್ಕೋಸ್ಕರ ನಾನು ಇವತ್ತೇ ತೆರಳಿದ್ದೇನೆ. ನಾನು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಅವರು ಈಗ ಇಲ್ಲಿಂದ ಹೊರಟಿದ್ದಾರೆ. ನಾವು ಅಲ್ಲೇ ಎಲ್ಲ ಕಡೆ ವಿಸಿಟ್ ಮಾಡಿ ಮತ್ತು ಸಂಜೆ ಸಭೆಯನ್ನು ಮಾಡಿ ಬೇರೆ ಇನ್ನೇನು ಕ್ರಮಗಳು ತೊಗೊಳ್ಬೇಕು, ಇನ್ನೇನು ನಾವು ಮುಂಜಾಗ್ರತೆ ತೀರ್ಮಾನಗಳು ಏನೇನು ತೊಗೊಳ್ಬೇಕು ಅದನ್ನು ಕೂಡ ನೋಡ್ತೀವಿ. ಅದೇ ನಾನು ನಾಳೆ ಹೋಗಬೇಕು ಅಂತ ಓಕೆ, ಇದೀಗ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾತಾಡ್ತಾ ಇದ್ರು. ನಾಳೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ತುರ್ತಾಗಿ ಇವತ್ತೇ ಹೋಗಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ CM ಸಿದ್ದರಾಮಯ್ಯ ಅವರು. ಯಾಕಂದರೆ ಮಂಗಳೂರಿನಲ್ಲಿ ಮಳೆಯ ಪರಿಸ್ಥಿತಿ ಸರಿ ಇಲ್ಲ, ಹಾಗಾಗಿ ನಾನು ಹೊರಟಿದ್ದೀನಿ ಅಂತ ಹೇಳಿದ್ದಾರೆ. ಓಕೆ, ಇದೀಗ ಮಂಗಳೂರಿನಲ್ಲಿ ತಾಯಿ ಮಕ್ಕಳ ರಕ್ಷಣೆಗೆ ಹರಸಾಹಸ ಪಡಲಾಗ್ತಾ ಇದೆ. ಅವಶೇಷಗಳ ಅಡಿಯಿಂದ ಒಂದು ಮಗುವನ್ನು ಹೊರ ತೆಗೆದಿದ್ದಾರೆ. NDRF ಮತ್ತು SDRF ಟೀಮ್ ಕಾರ್ಯಾಚರಣೆ ಮುಂದುವರೆದಿದೆ. ಬಟ್ ಈ ರೆಸ್ಕ್ಯೂ ಆಪರೇಷನ್ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತಿದೆ. ಕಾರಣ ಒಂದು ಕಡೆ ಮಳೆ ಅಡ್ಡಿ ಆಗ್ತಿದೆ, ಮತ್ತೊಂದು ಕಡೆ ಗುಡ್ಡ ಮೇಲ್ ಕುಸಿದಿರೋದ್ರಿಂದ ಆ ಕಡೆ ಈ ಕಡೆ ಜರುಗಿಸೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಸ್ವಲ್ಪ ಜರುಗಿದ್ರೂ ಕೂಡ ಅಲ್ಲಿ ಸಿಗಾಕೊಂಡಿದ್ರಲ್ಲ ತಾಯಿ ಮತ್ತು ಮಗು, ಅವ್ರ ಮೇಲೆ ಮಣ್ಣು ಬೀಳುತ್ತೆ. ಸೊ ಮಕ್ಕಳ ಮೇಲೆ ಗೋಡೆ ಮತ್ತು ಗುಡ್ಡದ ಮಣ್ಣು ಯಾವುದು ಬೀಳದಂತೆ ಕಾರ್ಯಾಚರಣೆ ಮಾಡಬೇಕಾಗಿದೆ. ಮಕ್ಕಳನ್ನು ಬದುಕಿಸೋಕೆ ಪಾಪ ತಾಯಿ ಕೈ ಅಡ್ಡ ಇಟ್ಟಿದ್ಲು, ರೀ ಬನ್ರಿ ಇಲ್ಲಿ ಅಂತ ಗಂಡನನ್ನು ಕರಿತಾ ಇದ್ಲು. ಅದು ಎಂಥವ್ರಿಗೂ ಕೂಡ ಕರುಳು ಹಿಂಡುವಂತಹ ಸ್ಥಿತಿ.